ಏನಂದ್ರೆ? ಲಕ್ಷ್ಮಿ, ನೈವೇದ್ಯ ಹಿಡಿದುಕೊಂಡು ಬಂದೆ ಅಲ್ಲ, ದೇವಸ್ಥಾನಕ್ಕೆ ಹೋಗಿದ್ಯಾ? ಹೌದ್ರಿ, ಇಂದು ಶ್ರಾವಣ ಸೋಮವಾರ ಅಲ್ವೇ, ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ. ತೆಗೆದುಕೊಳ್ಳಿ ಈ ಪ್ರಸಾದವನ್ನ. ಎದ್ದೇಳು ಲಕ್ಷ್ಮಿ. ರಾತ್ರಿ ಹಗಲನ್ನದೆ, ಚಳಿ ಮಳಿ ಬಿಸಿಲನ್ನದೆ, ರೈತನ ಕೈಯಲ್ಲಿ ಬಡಿಸಿಕೊಂಡು ಸಣ್ಣಾಗಿ ಜಗತ್ತಿಗೆ ಅನ್ನ ನೀಡುವನೇ ಈ ಸಾಕ್ಷಾತ್ ನಂದೀಶ. ಆ ನಂದೀಶನಿಗೆ ಈ ಜಮೀನ್ದಾರನ ನಮಸ್ಕಾರಗಳು. ಏನ್ರಿ, ಆ ನಂದೀಶ ಶಿವನ ವಾಹನವಲ್ಲವೇ? ಹೌದು ಲಕ್ಷ್ಮಿ, ಶಿಲಾದ ಎಂಬ ಋಷಿಯ ತಪಸ್ಸಿನ ಹೋಮದಲ್ಲಿ ಜನಿಸಿ ಬಂದವನೇ ಈ ನಂದೀಶ. ಸಾಕ್ಷಾತ್ ಚಂದ್ರನಂತೆ ಬೆಳಗಿದ. ಒಂದು ದಿನ ವರುಣ ಮಿತ್ರ ಎಂಬ ಋಷಿ ಬಂದು ಈ ನಂದೀಶನ ಆಯುಷು ಒಂದೇ ವರ್ಷ ಒಂದು ಹೇಳಿ ಹೋದ. ಅದೇ ನಿಜವಾಯ್ತೇನ್ರಿ? ಇಲ್ಲ ಲಕ್ಷ್ಮಿ, ಶಿಲಾದಾರರು ಶಿವನ ಕುರಿತು ತಪಸ್ಸು ಮಾಡಿದರು. ಶಿವನು ಪ್ರತ್ಯಕ್ಷನಾಗಿ ನಂದೀಶನ ಆಯುಷು ಸಂಪೂರ್ಣ ನೀಡಿ ತನ್ನ ವಾಹನವನ್ನು ಮಾಡಿಕೊಂಡು ಕೈಲಾಸಕ್ಕೆ ಕರೆದುಕೊಂಡು ಹೋದ. ಅವನೇ ಈ ಜಗತ್ತಿನ ಅನ್ನದಾತ. ಅದೆಷ್ಟು ತಿಳಿದುಕೊಂಡಿದ್ದೀರಾ ನೀವು? ನಿಮ್ಮಂಥವ್ರನ್ನ ಕೈ ಹಿಡಿದ ನಾನು ನಿಜವಾಗ್ಲೂ ಭಾಗ್ಯಶಾಲಿ ರೀ, ಭಾಗ್ಯಶಾಲಿ. ಸ್ವಾಮಿ, ಯಾವುದೋ ಹಾಳ ಕೊಂಪೆಯಲ್ಲಿ ಕಮರಿ ಹೋಗ್ಬೇಕಾದ ಹೂ ಆಗ್ಬೇಕಾಗಿತ್ತು ನಾವು. ಆದ್ರೆ ನನ್ನ ಕೈ ಹಿಡಿದ ನೀವು ನನ್ನ ಪಾಲಿನ ದೇವರಾಗ್ಬಿಟ್ರಿ. ಇಲ್ಲ ಲಕ್ಷ್ಮಿ, ಇಲ್ಲ. ಗಾಜಿನ ಚೂರಿನಲ್ಲಿ ಅಡಗಿದ್ದ ವಜ್ರವನ್ನು ಹುಡುಕಿ ತಂದು ಈ ನನ್ನ ಮನೆ ಬೆಳಗುವಂತೆ ಮಾಡಿದ ನಿನ್ನ ಚಿಕ್ಕಪ್ಪ ಮಹಾಪುಣ್ಯವಂತ. ಅವನ ತ್ಯಾಗ ಮನೋಭಾವನೆಯೇ ಈ ನನ್ನ ಮನೆಯ ಬೆಳಕು. ಅವನನ್ನು ನಾನು ಕಾಣುವ ಆಸೆಯಾಗಿದೆ ಈಗ. ಹಾ ಹಾ, ಅವರನ್ನ ಕಾಣಕ್ಕೆ ಆಮೇಲೆ ಹೋಗೋರಂತೆ. ಪ್ರಸಾದಕ್ಕೆ ಮೊದಲು ಸಿದ್ಧರಾಗಿ, ಆಮೇಲೆ ಕಳಿಸ್ಕೊಡ್ತೇನೆ ನಿಮ್ಮನ್ನ. ತಮ್ಮ ತಂಗಿ ಬಂದ ನಂತರ ಒಟ್ಟಿಗೆ ಊಟ ಮಾಡಿದರಾಯ್ತು. ಈಗ ಈ ನಿನ್ನ ಕಣ್ಣ ನೋಟದಲ್ಲಿ ಬೆರೆತು ಹಾಡಿ ಕುಣಿವಾಸಾಗಿದೆ ಲಕ್ಷ್ಮಿ. ಬಾ, ಈ ಶ್ರಾವಣ ನಮಗ ಹೊಸ ಹರುಷ ತರಲಿ. ಶಿವನ ತಾಂಡವ ನೃತ್ಯಕ್ಕೆ ಪಾರ್ವತಿ ಎಂದಾದ್ರೂ ಬೇಡ ಅನ್ನುವಳೇನ್ರಿ? ಸ್ವಾಮಿ ಆಜ್ಞೆ, ಸ್ವರಾಜ್ಞೆ ಆಗ್ಲಿ.
ಅಣ್ಣ ಅದಕ್ಕೆ ಏಕಮ್ಮ ಎಷ್ಟೊಂದು ತಡ? ಗೆಳತಿಯರೊಂದಿಗೆ ಬರುವಾಗ ತಡವಾಯ್ತು ಅಣ್ಣ. ಏನ್ ಭಾಗ್ಯ, ಬರೋ ಸಮಯನ ಇದು ನೋಡಮ್ಮ. ಈಗ ತುಂಬಾ ಕಾಲ ಸೂಕ್ಷ್ಮವಾಗಿದೆ. ಒಂಟಿಯಾದ ಹೆಣ್ಮಕ್ಳು ಇಷ್ಟೊತ್ತಿನವರೆಗೂ ಹೊರಗೆ ಇರಬಾರ್ದು, ಅದು ತುಂಬಾ ತಪ್ಪು. ನೋಡು, ನಾಳೆಯಿಂದ ಸರಿಯಾದ ಸಮಯಕ್ಕೆ ಮನೆಗೆ ಬಂದ್ಬಿಡ್ಬೇಕು, ಸರಿನಾ? ಆಯ್ತು ಅದಕ್ಕೆ. ವಯಸ್ಸಿಗೆ ಬಂದ ನನ್ನ ತಂಗಿಗೆ ಒಂದು ಒಳ್ಳೆ ವರನನ್ನು ನೋಡಿ ಮದುವೆ ಮಾಡಿಬಿಟ್ಟರೆ ನನ್ನ ತಲೆ ಮೇಲಿನ ಭಾರ ಕಡಿಮೆ ಆಗುತ್ತದೆ. ಹೋಗೋಣ, ನನಗೆ ನಾಚಿಕೆ ಆಗುತ್ತೆ. ನಾಚಿಕೆ ಅನ್ನೋದು ಪ್ರತಿಯೊಬ್ಬರ ಹೆಣ್ಣು ಮಕ್ಕಳಿಗೆ ಸಹಜ ಗುಣಮ್ಮ ತಂಗಿ. ತಂಗಿ, ಈ ನಮ್ಮಣ್ಣ ದೇವ್ರ ಮುಂದೆ ಇನ್ಯಾ ದೇವ್ರು ಉಂಟಮ್ಮ. ಅಣ್ಣ, ನಾನೀಗ ಬರುವಾಗ ಬಾಂಡಗಾರರು ಆ ಚಿನ್ನು ಅಂಬಿ ಈಗ ನಿನಗೆ ಪತ್ರ ಕೊಟ್ಟು ಕಳಿಸಿದ್ದಾರೆ, ತೆಗೆದುಕೋ ಅಣ್ಣ. ಹೌದು ಸಹೋದರ, 570 ಎಕರೆ ಜಮೀನ್ದಾರ ಆದ ನಾವು ವಾಟ್ನಿ ಪತ್ರಕ್ಕೆ ತಮ್ಮ ಹೆಸರನ್ನು ದಾಖಲು ಮಾಡಲು ಕೊಟ್ಟಿದ್ದೆ. ಅಣ್ಣ, ನೀನೇ ನಮ್ಮ ಸರ್ವಾಸ್ತಿ ಇರುವಾಗ ಇದೇ ಕಣ್ಣ 570 ಆಸ್ತಿ ವಾಟನೆ. ಅಣ್ಣ, ಮೊದಲು ಈ ನನ್ನ ತಂಗಿ ಮದುವೆ ಮಾಡೋಣ, ಆಮೇಲೆ ಮುಂದಿನ ವಿಚಾರ ಮಾಡೋಣ. ನೋಡೋಣ, ಗೀತನು ಅದನ್ನೇ ಹೇಳ್ತಾ ಇದ್ದಾಳೆ. ಅಲ್ವೇ ಭಾಗ್ಯ, ಅವ್ರು ಹೇಳ್ತಾ ಇರೋದು ನಿಜ ಅಮ್ಮ. ವಯಸ್ಸಿಗೆ ಬಂದ ಹೆಣ್ಮಕ್ಳು ಮದುವೆಯಾಗಿ ಗಂಡನ ಮನೆಗೆ ಹೋಗ್ಬೇಕಾದ್ದು ಅವಳ ಧರ್ಮ. ಅಷ್ಟೇ ಅಲ್ಲ, ಈ ನಿನ್ನ ಇಬ್ಬರು ಅಣ್ಣಂದ್ರಿಗೆ ನೀನು ಅಂದ್ರೆ 2 ಕಣ್ಣುಗಳಿದ್ದ ಹಾಗೆ. ಹೌದಮ್ಮ, ಈ ಕಣ್ಣಿನ ಭಾಗದ ಸಿರಿಯನ್ನೇ ನಾನು ನೋಡ ಬಯಸಿದೆ. ಭದ್ರ, ನೀನು ಸ್ನಾನಕ್ಕೆ ಹೋಗಪ್ಪ. ತಂಗಿ ಭಾಗ್ಯಶ್ರೀ, ತಾರುಣ್ಯದಲ್ಲಿ ತವರಣ ಸಿರಿಯಾಗಿ ಮದುವೆ ಮಂಟಪಕ್ಕೆ ಕಾಲಿಟ್ಟು ವರಣ ಮನೆಯನ್ನು ಸೇರಿ ಆ ಮನೆಯ ಗೃಹಲಕ್ಷ್ಮಿಯಾಗಿ ಭಾಗ್ಯಲಕ್ಷ್ಮಿಯಾಗಿ ಆ ಮನೆಯ ಮಾನವತಿಯ ಕುಲದ ಕೀರ್ತಿ ಉಳಿಯಬೇಕೆಂಬುದೇ ನನ್ನ ಆಸೆ. ಹಾ ತಂಗಿ ಭಾಗ್ಯಶ್ರೀ, ನಿನ್ನ ವಿದ್ಯಾಭ್ಯಾಸ ಒಂದು ಹಂತಕ್ಕೆ ತಲುಪಿದೆ. ಈಗ ನಿನಗ ಒಂದು ಒಳ್ಳೆಯವರನ್ನು ನೋಡೇ ಬಿಡುತ್ತೇನೆ. ಹೌದು ಸ್ವಾಮಿ, ನಮ್ಮ ಭಾಗ್ಯ ಗುಣವತಿ ರೂಪವತಿ. ಆದಷ್ಟು ಬೇಗ. ನನಗಿಷ್ಟವಿಲ್ಲ. ಯಾಕಮ್ಮ ಭಾಗ್ಯ, ನೀನು ಯಾರನ್ನಾದರೂ ಪ್ರೀತಿಸಿದ್ದೇನಮ್ಮ? ಪ್ರೀತಿಸಿದರೆ ಈಗಲೇ ಹೇಳಮ್ಮ, ನಿನ್ನ ಮನ ನೋಯಿಸುವ ಮೂರ್ಖ ನಾನಾಗಲಾರೆ. ಕ್ಷಮಿಸಣ್ಣ, ನಾನು ಈ ಊರಿನ ಶ್ರೀಮಂತ ಉದ್ಯಮಿ ಲಕ್ಷ್ಮೀಕಾಂತನನ್ನ ಪ್ರೀತಿಸ್ತಾ ಇದ್ದೀನಿ. ತಂಗಿ ಅಂದರೆ? ಹೌದಣ್ಣ, ನಾನು ಅವರನ್ನೇ ಮದುವೆ ಆಗ್ತೀನಿ ಅಂತ ಮಾತನ್ನು ಕೊಟ್ಟಿದ್ದೇನೆ. ಭಾಗ್ಯ ಭಾಗ್ಯ ಭಾಗ್ಯ, ಹೋಗಿ ಹೋಗಿ ಎಂತ ಕೆಲಸ ಮಾಡಿಬಿಟ್ಟೆ ಅಮ್ಮ, ಕೆಲಸ ಮಾಡಿಬಿಟ್ಟೆ. ಹಾವಿನ ಹುತ್ತಿನಲ್ಲಿ ಕೈ ಇಟ್ಟು ಕೆರಳಿದ ಸರ್ಪವನ್ನೇ ಪಡೆದೆ ಬೀಳುವಂತೆ ಮಾಡಿಬಿಟ್ಟೆ ಅಲ್ಲಮ್ಮ, ಕೆರಳಿದ ಸರ್ಪವನ್ನೇ ಪಡೆದು ಇದೆಂದಿಗೂ ಸಾಧ್ಯವಿಲ್ಲ. ನಿನ್ನ ಮಾತನ್ನು ಹಿಂದಕ್ಕೆ ತೆಗೆದುಕೋ. ಅದು ಸಾಧ್ಯವಿಲ್ಲ ಅಣ್ಣ. ನನ್ನ ಆತ್ಮ ಸಾಕ್ಷಿಯಾಗಿಯೂ ಈ ಮನಸ್ಸು ಹೃದಯ ಎರಡನ್ನ ಅವರಿಗೆ ಕೊಟ್ಟಿದ್ದೇನೆ. ಭಾಗ್ಯಶ್ರೀ, ನಾನು ಏನು ಮಾಡಬಾರದೆಂದು ಮನಸ್ಸಿನಲ್ಲಿ ಮಡಗಟ್ಟಿ ಮೂಡಲಾಗಿರುತ್ತಿದ್ದೆವು, ಅದನ್ನೇ ಮಾಡುವಂತೆ ಮಾಡಿಬಿಟ್ಟೆ ಅಲ್ಲಮ್ಮ, ಅದನ್ನೇ ಮಾಡಿಬಿಟ್ಟೆ. ಈ ಸುತ್ತು 10 ಹಳ್ಳಿಗೆ ಜಮೀನ್ದಾರೆ ಪೂಜಿಸುವ ಜಗದಲ್ಲಿ ಆ ದುರುಳ ರಕ್ಕಸನ ಕಾಲು ಹಿಡಿಯುವಂತೆ ಮಾಡಿಬಿಟ್ಟೆ ಅಲ್ಲಮ್ಮ, ಆ ಪಾಪಿ ಕಾಲು ಹಿಡಿಯುವಂತೆ ಮಾಡಿಬಿಟ್ಟೆ. ಏನು ಮಾಡಲಿ ನಾನೀಗ? ತಾಯಿ ಇಲ್ಲದ ತಬ್ಬಲಿ ಅಂತ ನೀನು ಹೇಳಿದಾಗೆ ಕೇಳಿಕೊಂಡು ಬಂದಿರಲ್ಲ. 20 ವರ್ಷಗಳಿಂದ ಅಕ್ಕರೆಯಿಂದ ಸಕ್ಕರೆ ಹಾಲು ಕುಡಿಸದ ಈ ನನ್ನ ತಂಗಿ ವಿಷ ಕುಡಿಸಿ ಬಿಟ್ಟೆ ಅಲ್ಲಮ್ಮ, ನಿನ್ನ ಅಣ್ಣನಿಗೆ ವಿಷ ಕುಡಿಸಿ ಬಿಟ್ಟೆ. ಏನು ಮಾಡಲಿ ತಂಗಿ, ನಾನು ಏನು ಮಾಡಲಿ?
ಎಷ್ಟೊಂದು ಸಹಿಸಿಕೊಳ್ಳಲಿ, ತಾಯಿ ಇಲ್ಲದ ತಬ್ಬಲಿ ಅಂತ ನೀನು ಹೇಳ್ದಾಗೆ ಕೇಳಿಕೊಂಡು ಬಂದಿನಲ್ಲ ತಂಗಿ. ಆ ಜಮೀನ್ದಾರ ಕಡೆಯಿಂದ ಗುಲಾಬಿ ಹೂವಂತಿದ್ದ ನಿನ್ನನ್ನು ಕೆಸರಿನ ಕೊಂಡದಲ್ಲಿ ನೂಕುವಂತ ಐತಮ್ಮ, ಕೆಸರಿನ ಕೊಂಡದಲ್ಲಿ. ಕಟುಕರ ಮನೆಗೆ ಕುರಿ ಕೊಟ್ಟಂತಾಯ್ತಮ್ಮ ನಿನ್ನ ಜೀವನ, ಕಟುಕರ ಮನೆಗೆ ಕುರಿ ಕೊಟ್ಟಂತಾಯ್ತು. ನೀನು ಬೇರೆ ವರಗಳನ್ನು ಕೇಳಿದ್ದರೆ ಆ ಬ್ರಹ್ಮ ಸೃಷ್ಟಿಯನ್ನೇ ಮಾಡುತ್ತಿದ್ದೆ ತಂಗಿ, ಆ ಬ್ರಹ್ಮ ಸೃಷ್ಟಿಯನ್ನೇ ಮಾಡುತ್ತಿದ್ದೆ. ದಿನಕ್ಕೆ 16 ಮುತ್ತೈದೆತನ ಹಾಳು ಮಾಡುವ ಆ ಕ್ರೂರಿಯನ್ನು ನೀನು ಬಯಸಿದ್ದೆ ಅಂದರೆ ಮೃತ್ಯುವಿನ ದವಡೆಯಲ್ಲಿ ಸಿಲುಕಿದೆ ತಂಗಿ, ನೀನು ಮೃತ್ಯುವಿನ ದವಡೆಯಲ್ಲಿ ಸಿಲುಕಿದೆ. ಹಾ ತಂಗಿ ಭಾಗ್ಯಶ್ರೀ, ನಾನು ನಿನಗೆ ಮಾತನಾಡಿದ್ದು ಬೇಸರವಾಯಿತೇನಮ್ಮ. ಸ್ವಾಮಿ, ಭಾಗ್ಯ ಇನ್ನೆಲ್ಲಿರಿ ಭಾಗ್ಯ? ನೀವು ಮಾತನಾಡುವಾಗ್ಲೇ ಅವರಿಗೆ ಕೇಳಿಸಿದ್ರು ಕೂಡ ಕೇಳಿಸಿದಳಾಗಿ ಒಳಗೆ ಹೊರಟು ಹೋಗ್ಬಿಟ್ಲು ರೀ. ಲಕ್ಷ್ಮಿ ಲಕ್ಷ್ಮಿ, ನೀನಾದರೂ ಹೇಳಬಾರದೆ ನನ್ನ ತಂಗಿಗೆ? ಲಕ್ಷ್ಮಿ. ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ನೋಡಿ, ಪ್ರಾರಬ್ಧ ಕರ್ಮವೇ ನಮ್ಮ ಮುಂದೆ ತಲೆ ಎತ್ತಿ ನಿಂತಾಗ ನಾವು ಅದಕ್ಕೆ ತಲೆ ಬಾಗ್ಲೇಬೇಕಾಗುತ್ತೆ. ಒಟ್ಟಾರೆ ಈ ಜನ ಮೆಚ್ಚಿದ ಜಮೀನ್ದಾರ ಮನೆತನದ ಕೀರ್ತಿ ಮಂಕಾಗದೆ ಇಲ್ಲಿ ಅನ್ನೋದೇ ನನ್ನ ಆಸೆ. ಒಡ ಹುಟ್ಟಿದ ತಂಗಿ ಮೇಲೆ ನೀವಿಟ್ಟ ಪ್ರೀತಿ ವಾತ್ಸಲ್ಯ ಶಾಶ್ವತವಾಗಿರಬೇಕು ರೀ, ಯಾವುದೇ ಕಾರಣಕ್ಕೂ ದೂರ ಆಗ್ಬಾರ್ದು. ಅವಳು ಇನ್ನು ಚಿಕ್ಕಳು, ತಿಳಿಯದ ಹೆಣ್ಣು, ಪ್ರೀತಿ ಪ್ರೇಮ ಅಂತ ಮನಸ್ಸನ್ನ ಕೆಡಿಸ್ಕೊಂಡಿದ್ದಾಳೆ. ಬನ್ನಿ, ನಾವಿಬ್ರು ಅವ್ರಿಗೆ ಸೇರಿ ಬುದ್ಧಿ ಹೇಳಿ ನಮ್ಮ ದಾರಿಗೆ ತರೋ ಪ್ರಯತ್ನ ಮಾಡೋಣ. ಆ ಪ್ರಯತ್ನ ನಿನ್ನಿಂದಲೇ ಆಗಬೇಕು ಲಕ್ಷ್ಮಿ, ಆ ಪ್ರಯತ್ನ ನಿನ್ನಿಂದಲೇ ಆಗಬೇಕು. ಯಾಕಂದರೆ ಈ ಜಮೀನ್ದಾರನ ಮಾನ ಮರ್ಯಾದೆ ಜರ್ಜರಿತವಾಗಿ ಹಾಳಾಗಬಾರದು. ಯಾಕಂದರೆ ಮಾನವಂತರ ಮಣಿತನ ತಲೆ ಎತ್ತಿ ಬಾಳಬೇಕು. ಹಂಸ ತೂಲಿಕಾ ತಲ್ಪಣದ ಮೇಲೆ ಕುಳಿತು ಒಳ್ಳೆಯವರನೊಂದಿಗೆ ನಲಿಯಬೇಕಾದ ನನ್ನ ತಂಗಿ ಮುಳ್ಳಿನ ಪಂಜರದ ಮೇಲೆ ಕುಳಿತು ಕೊಳ್ಳೆ ಹೊಡೆಯೋಣ ಸತಿಯಾಗಿ ನರಳುತ್ತಾ ನರಳುತ್ತಾ ಸಾಯಬಾರದು ಲಕ್ಷ್ಮೀ, ನರಳುತ್ತಾ ನರಳುತ್ತಾ ಸಾಯಬಾರದು. ನನ್ನ ತಂಗಿಯ ಪ್ರೀತಿ ವಾತ್ಸಲ್ಯ ಕಂಡು ನಾನು ನಗು ನಗುತ್ತಾ ಪ್ರಾಣ ಬಿಡುವಂತೆ ಮಾಡು ಲಕ್ಷ್ಮಿ, ಪ್ರಾಣ ಬಿಡುವಂತೆ ಮಾಡು. ನಡೆ ಒಳಗೆ ಹೋಗೋಣ. ಮನುಜನ ಬಾಳಲು